ನಿಮ್ಮ ಮಂದಾರಂಗೆ ಬಾಲ್ಕಿ ಪೋಸ್ಟಿಂಗ್ ಕ್ಯಾನ್ಸಲ್ ಆಗಿದೆ, ಬ್ಯಾಂಗ್ಳೂರ್ಗೆ ಪೋಸ್ಟಿಂಗ್ ಆಗಿದೆ. ಅಕ್ಕ, ಒಂದ್ ಕೆಲ್ಸ ಮಾಡ್ತೀಯಾ? ಏನು? ನಾನು ನೀನು ಧರ್ಮಪಾಲ್ ಮನೆಗೆ ಹೋಗಿ ಅವನು ಚೆನ್ನಾಗಿ ಬಾಯಿಗೆ ಬಂದಂಗೆ ಹೋಗ್ದು ಸ್ವೀಟ್ ಕೊಟ್ಬಿಟ್ಟು ಬರೋಣ. ಚಚ, ಹಾಗೆಲ್ಲ ಮಾಡಬಾರ್ದಮ್ಮ. ಧರ್ಮಪಾಲ್ಗೆ ಈಗಾಗಲೇ ಸಾಕಷ್ಟು ಅವಮಾನ ಆಗಿದೆ. ಅವನ ಪಾಡಿಗೆ ಅವನಿರಲಿ, ನಮ್ಮ ಪಾಡಿಗೆ ನಾವಿರೋಣ. ಮಂದಾರ, ನಿನ್ನ ಜೀವನದಲ್ಲಿ ಯಾವಾಗಲೂ ನಿನಗೆ ಹೀಗೇನೆ ಗೆಲುವು ಸಿಗ್ತಾ ಇರಲಿ. ಅಲ್ಲ ಕಣೋ, ಇದೇನ್ ತಮಾಷೆ ಅಂತ ಅಂದ್ಕೊಂಡ್ಯಾ? ನೀನ್ ಹೀಗೆ ಮಾತಾಡಿದ್ರೆ ಹೇಗೆ? ನಾನು ಏನಮ್ಮ ಮಾಡಲಿ? ನನ್ನ ಭವಿಷ್ಯದ ಬಗ್ಗೆನೂ ನಾನು ಯೋಚನೆ ಮಾಡಬೇಕು ಅಲ್ವಾ? ನೋಡಿದ್ಯಾ ಜಗನ್ನಾಥ, ನಿನ್ ತಮ್ಮ ಆಡ್ತಿರೋ ಮಾತು ಸರಿನಾ? ಹೌದು ಕಣ. ಅವ್ರಿಗೆ ವಿಷಯ ಹೀಗೆ ಅಂತ ಹೇಳಿದ್ರೆ ನೀನೇ ಯೋಚನೆ ಮಾಡು, ಅವ್ರ ಮನಸ್ಸಿಗೆ ನೋವಾಗಲ್ವಾ? ಮನೆಯವರಾಗಿ ನೀವೇ ಹೀಗಂದ್ರೆ ಹೇಗೆ? ಆಕ್ಚುಲಿ ನೀವು ನನ್ನ ಹಿತ ಕೋರ್ಬೇಕು. ನಿನಗೆ ಹಿತ ಕೋರ್ಬೇಕು ಅಂತ ಅವ್ರಿಗೆ ಅಹಿತ ಮಾಡೋಕ್ಕಾಗುತ್ತಾ? ನನಗಿದೆಲ್ಲ ಇಷ್ಟ ಆಗೋದಿಲ್ಲ. ನಾವೊಂದು ಮಾತಾಡಿದ್ರೆ ಅದ್ರ ಹಾಗೆ ನಡ್ಕೋಬೇಕು. ಮಾತಿಗೆ ತಪ್ಪಿದ್ರು ಅಪಖ್ಯಾತಿ ನಮ್ಮ ಮನೆತನಕ್ಕೆ ಬರಬಾರ್ದು. ಹೌದು ಕಣ, ನೀನ್ ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡು, ದುಡುಕ್ಬೇಡ. ಅಣ್ಣ, ನಾನು ದುಡುಕ್ತಾ ಇಲ್ಲ. ಎಲ್ಲ ಸಾಧಕ ಬಾಧಕಗಳನ್ನ ಯೋಚನೆ ಮಾಡೇ ಈ ತೀರ್ಮಾನಕ್ಕೆ ಬಂದಿರೋದು. ಅಮ್ಮ, ನಾವು ಮಾತಿಗೆ ತಪ್ತಾ ಇಲ್ಲ, ಸ್ವಲ್ಪ ಬದಲಾವಣೆ ಸೂಚಿಸ್ತಾ ಇದ್ದೀವಿ ಅಷ್ಟೇ. ಬದಲಾವಣೆ ಅಂತೆ ಬದಲಾವಣೆ? ಎಷ್ಟು ಹಗುರವಾಗಿ ಹೇಳ್ಬಿಟ್ಟಿಯೋ. ಬಟ್ಟೆ ಬದಲಾಯಿಸಿದಷ್ಟು ಸುಲಭ ಅಂತ ಅಂದ್ಕೊಂಡ್ಬಿಟ್ಟಿಯಾ ಈ ವಿಚಾರ ಎಲ್ಲ? ನನ್ನ ಕೈಲಿ ಇದೆಲ್ಲ ಆಗಲ್ಲ. ನಾನಂತೂ ಈ ವಿಚಾರನ ಅವ್ರ ಹತ್ರ ಪ್ರಸ್ತಾಪ ಮಾಡೋದಕ್ಕೆ ತಯಾರಾಗಿಲ್ಲ. ಏನಣ್ಣ ಇದು? ಅಮ್ಮ ಹೀಗೆ ಹಠ ಹಿಡಿತಾ ಇದ್ದಾಳೆ. ಅಮ್ಮ, ನಾನು ಜೀವನ ಪರ್ಯಂತ ಕೊರಗೋ ಹಾಗಾಗತ್ತೆ ಅಂತ ನಿಂಗೆ ಯಾಕಮ್ಮ ಯೋಚನೆ ಬರ್ತಾ ಇಲ್ಲ? ಅಲ್ಲ, ಹೊಟ್ಟೆಲಿ ಹುಟ್ಟಿದ ಮಗನಿಗಿಂತ ಬೇರೆಯವ್ರ ಹಿತಾನೇ ಹೆಚ್ಚಾಗೋಯ್ತಾ ನಿನಗೆ? ಅಣ್ಣ, ಅಮ್ಮ ಈ ವಿಷಯ ಪ್ರಸ್ತಾಪ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ನೀನೇನ್ ಮಾಡ್ತೀಯಾ? ನನ್ನ ಹಿತ ಬಯಸ್ತೀಯೋ ಇಲ್ಲ ಅಮ್ಮ ಹೇಳ್ದ ಹಾಗೆ ಏನಾದ್ರೂ ಮಾಡ್ಕೋ ಅಂತ ನೀನು ಅಂತೀಯೋ? ಒಳ್ಳೆ ಅಡಕತ್ರಿಯಲ್ಲಿ ಸಿಕ್ಕಾಕ್ಸ್ತಿದ್ಯಲ್ಲೋ. ಅಡಕತ್ರಿ ಏನ್ ಬಂತು? ಇಷ್ಟಕ್ಕೂ ನಾವೇನು ಅವ್ರಿಗೆ ಅನ್ಯಾಯ ಮಾಡ್ತಿಲ್ವಲ್ಲ, ಕಾಂಪನ್ಸೇಟ್ ಮಾಡ್ತಾ ಇದೀವಲ್ಲ. ಏನ್ ಕಾಂಪನ್ಸೇಟ್ ಮಾಡ್ತಿರೋದು? ಆಗಾಡಿದ್ ಒಂದ್ ಮಾತು, ಈಗ ಆಡ್ತಿರೋದು ಇನ್ನೊಂದ್ ಮಾತು. ಅದೇನೋ ಹೇಳ್ತಾರಲ್ಲ, ಕ್ಷಣಚಿತ್ತ ಕ್ಷಣಪಿತ್ತ ಅಂತ. ಈಗ ನೀನ್ ಈ ಮಾತಿನ ಮೇಲೆ ಸ್ಥಿರವಾಗಿ ನಿಂತಿರ್ತೀಯ ಅಂತ ನೀನ್ ಹೇಗ್ ನಂಬೋದು? ಅಂದ್ರೆ ನಾನು ನಂಬಿಕೆಗೆ ಅರ್ಹ ಅಲ್ಲ ಅಂತ ತೀರ್ಮಾನಿಸಿದ್ದೀರಾ? ನಾವು ತೀರ್ಮಾನಿಸದೇ ಇದ್ರು ಯಾರಿಗ ಅನ್ಯಾಯ ಆಗಿರುತ್ತೋ ಅವ್ರು ಹಾಗೆ ತೀರ್ಮಾನಿಸ್ತಾರೆ. ಅಮ್ಮ, ತೀರ್ಮಾನ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಬಿಡು. ನಮ್ಗೇನು, ನಾವೇನ್ ಬರ್ಕೊಟ್ಟಿದೀವ? ಏನೋ ಒಂದ್ ಸ್ಟೇಜ್ಗೆ ಮಾತುಕತೆ ಆಗಿದೆ ಅಷ್ಟೇ ತಾನೇ? ಅಬ್ಬಬ್ಬಾ, ನಿನ್ನ ಹತ್ರ ವಾದ ಮಾಡೋದಕ್ಕೆ ನನ್ನ ಕೈಲಿ ಆಗಲ್ಲ ಕಣೋ. ಜಗನ್ನಾಥ, ನೀನೇ ಅವನ ಹತ್ರ ಮಾತಾಡಿ ಅದ್ ಯಾವ ಒಪ್ಪಿಸ್ತೀಯೋ ಒಪ್ಸು, ಅದ್ ನಿಂಗೆ ಸೇರಿದ್ದು. ನಿನ್ನ ಅಣ್ಣನಾಗಿ ಒಂದು ಮಾತು ಹೇಳ್ತೀನಿ, ಕೇಳೋದು ಬಿಡೋದು ನಿನಗೆ ಬಿಟ್ಟಿದ್ದು. ಏನದು? ನೋಡು, ಅಮ್ಮನ ಮನಸ್ಸಿಗೆ ನಾವು ನೋವು ಮಾಡಬಾರ್ದು. ಈಗಾಗಲೇ ಅಮ್ಮ ಎಷ್ಟೇ ಬಲವಂತ ಮಾಡಿದ್ರು ನಾನು ಬ್ರಹ್ಮಚಾರಿಯಾಗಿ ಉಳಿದು ಅವಳ ಮನಸ್ಸಿಗೆ ತುಂಬ ನೋವು ಕೊಟ್ಟಿದ್ದೀನಿ. ಅಂಥದ್ರಲ್ಲಿ ನೀನು ಮಾತಿಗೆ ತಪ್ಪದೇನೋ ಕಳಂಕ ಹೊತ್ಕೊಂಡ್ರೆ ಅಮ್ಮನಿಗೆ ಎಷ್ಟು ನಿರಾಶೆ ಆಗ್ಬೇಡ. ಅದಕ್ಕೆ ಏನ್ ಮಾಡು ಅಂತೀಯ ಈಗ? ಮಾಡೋದಲ್ಲ, ಆಡಿದ ಮಾತನ್ನ ಉಳಿಸ್ಕೋ. ಅದು ಆಗದೆ ಇರೋ ಮಾತು. ಇನ್ನೊಂದ್ಸಲ ಯೋಚನೆ ಮಾಡು, ರಾತ್ರಿಗೆಲ್ಲ ಯೋಚನೆ ಮಾಡು. ಬೆಳಿಗ್ಗೆ ನಿನ್ನ ಕೊನೆ ನಿರ್ಧಾರ ಏನು?
ಅಬ್ಬಬ್ಬಬ್ಬ, ಬಟ್ಟೆಗಳ ಬೆಲೆ ಎಷ್ಟೊಂದು ಆಗೋಗಿದೆಯೇ. 1000 ರೂಪಾಯಿ ತಗೊಂಡು ಹೋದ್ರೆ ನೆಟ್ಟಿಗೆ 2 ಜೊತೆ ಬಟ್ಟೆ ಬರಲ್ಲ. ಅದು ನಿಜ. ಹಿಂದೆ ಆದ್ರೆ ಜೇಬಲ್ ದುಡ್ಡು ಇಟ್ಕೊಂಡು ಹೋಗಿ ಬ್ಯಾಗ್ ತುಂಬಾ ಸಾಮಾನ್ ತರ್ಬೋದಿತ್ತು. ಆದ್ರೆ ಈಗ ಬ್ಯಾಗ್ ತುಂಬಾ ದುಡ್ಡು ಇಟ್ಕೊಂಡು ಹೋದ್ರು ಜೇಬ್ ತುಂಬಾ ಸಾಮಾನ್ ತರೋದಕ್ಕೆ ಆಗ್ತಾ ಇಲ್ಲ ಕಣೆ. ಹೌದು ಕಣೆ. ಈಗ ನಮ್ಮ ಮನೆನೇ ತಗೋ, ನಮ್ಮ ಮನೇಲಿ ನಾವಿರೋದು 7 ಜನ. 7 ಜನಕ್ಕೂ ಒಟ್ಟಿಗೆ ಬಟ್ಟೆ ತರಬೇಕು ಅಂದ್ರೆ ಎಷ್ಟು ದುಡ್ಡು ಖರ್ಚಾಗುತ್ತೆ? ಒಂದು 5-6 ಸಾವಿರ ರೂಪಾಯಿ ಆಗುತ್ತಾ? ಅದಕ್ಕಿಂತ ಜಾಸ್ತಿ ಆಗುತ್ತೆ ಕಣೆ. ಜೈಲಲ್ಲಿ ಇರ್ಬೇಕಾದನು ಇಲ್ಲಿಗೆ ಹೇಗ್ ಬಂದ ಅಂತನಾ? ಕರೆಕ್ಟ್. ನೋಡಿದ್ಯಾ, ನಾವು ಕೇಳೋ ಅಗತ್ಯನೇ ಇಲ್ಲ, ನೀನೇ ಹೇಳ್ಬಿಟ್ಟಿಯಲ್ಲ. ಹೋಗ್ಲಿ, ಮತ್ಯಾವಾಗ ಹೋಗ್ತಿದ್ಯಾ ಅವಳಿಗೆ? ಹೋಗ್ತೀನಿ, ಆದ್ರೆ ಸುಮ್ನೆ ಹೋಗೋದಿಲ್ಲ. ನಿಮ್ಗೆಲ್ಲ ಒಂದ್ ಗತಿ ಕಾಣಿಸ್ ಹೋಗ್ತೀನಿ. ಇವನ್ ಹತ್ರ ಏನ್ ಮಾತು? ನಡಿಯ ಹೋಗೋಣ. ಹೋಗ್ತೀರಾ? ಹೋಗೋದಿಕ್ಕೆ ನಾನ್ ಬಿಟ್ರೆ ತಾನೇ? ಏನ್ ಮಾಡ್ತೀಯಾ? ಮಾಡೋದೆಲ್ಲ ಆಮೇಲೆ. ನೀವಿಬ್ರು ಮಾಡಿದ ನಾಟಕ ನನ್ಗೆ ಈಗಾಗಲೇ ಗೊತ್ತಾಗೋಗಿದೆ. ನನ್ನ ಡ್ಯಾಡ್ ಮಧ್ಯೆ ಜಗಳ ತಂದಿಕ್ಕದಿಕ್ಕೆ ನೀವೆಷ್ಟು ನಾಟಕ ಆಡಿದ್ರೆ? ಪರವಾಗಿಲ್ಲ ಕಣೆ, ಬುದ್ಧಿ ಚಿಗಿರಿದೆ. ನಾನೆಲ್ಲೋ ತಲೆಯಲ್ಲಿ ಜೇಡಿ ಮಣ್ಣು, ಮೈ ತುಂಬಾ ಕೊಬ್ಬು ತುಂಬಿದೆ ಅಂತ ಅನ್ಕೊಂಡಿದ್ದೆ. ಇಷ್ಟಕ್ಕೂ ನಾವ್ ನಾಟಕ ಆಡೋ ಹಾಗೆ ಮಾಡಿದ್ದು ನೀವೇ ತಾನೇ? ನಿಮ್ಮ ಕೆಟ್ಟ ಬುದ್ಧಿ ನಮ್ಮ ಮಂದಾರಂಗ್ ಗೊತ್ತಿರ್ಲಿಲ್ಲ, ಆದ್ರೆ ನನ್ಗೆ ಗೊತ್ತಿತ್ತು. ಅದಕ್ಕೆ ನಾನ್ ನಿನ್ನನ್ ಫುಲ್ ಮಾಡ್ದೆ. ಈಗ ನಿಮ್ಮ ಅಪ್ಪನ್ಗೆ ನಮ್ಮ ಮಂದಾರ ಸರಿಯಾಗಿ ಮರ್ಯಾದೆ ಮಾಡಿ ಬಂದಿದ್ದಾಳೆ. ಪಾಪ ಕಣೆ, ಇವನ್ಗೆ ಹೇಗ್ ಗೊತ್ತಾಗ್ಬೇಕೋ ಹೇಳೋ? ಇವನು ಜೈಲ್ ಒಳಗಿದ್ನಲ್ಲ, ಅಲ್ಲಿ ನ್ಯೂಸ್ ಪೇಪರ್ ಎಲ್ಲಿ ನೋಡಿರ್ತಾನೆ? ಒಂದ್ ಕೆಲಸ ಮಾಡೋಣ, ಆ ನ್ಯೂಸ್ ಪೇಪರ್ ಕಟ್ಟಿಂಗ್ ನ ಇವನ್ಗೆ ಸ್ಪೀಡ್ ಪೋಸ್ಟ್ ಅಲ್ಲಿ ಪಾರ್ಸಲ್ ಮಾಡ್ಬಿಡೋಣ, ನೋಡಿ ಆನಂದ ಪಡ್ಲಿ. ಏನ್ ಬ್ಲಾಕ್ ಮೇಲ್ ಮಾಡ್ತೀರಾ? ನಿಮ್ಮನ್ ಸುಮ್ನೆ ಬಿಡೋದಲ್ಲ, ಇಬ್ರಿಗೂ ಆಸಿಡ್ ಹಾಕ್ಬಿಡ್ತೀನಿ. ಜೈಲಿನಿಂದ ನೇರ ಹೋಗಿ ಆಸಿಡ್ ಬಾಟ್ಲು ತಗೊಂಡ್ಬಂದಿದ್ದೀನಿ, ನೋಡೋ ಇಲ್ಲಿದೆ. ನೀನೊಬ್ಬಂಗೆ ಆಸಿಡ್ ಹಾಕಕ್ ಬರೋದು ಅನ್ಕೊಂಡಿದ್ಯಾ? ನೋಡ್ತಾ ಇರು ನಾನೀಗ ನಿನ್ಗೆ ಏನ್ ಮಾಡ್ತೀನಿ ಅಂತ. ಅದನ್ನ ಓಪನ್ ಮಾಡ್ಬೇಡ, ಅದು ಬಹಳ ಡೇಂಜರ್. ಕೈ ತಟ್ಟರೆ ಸುಟ್ಟಾಗುತ್ತೆ. ಕೈ ತಾನೆ ಸುಡ್ಲಿ ಬಿಡು, ಆದ್ರೆ ನಿನ್ ಮುಖ ಸುಡುತ್ತಲ್ಲ. ನೀನು ನಿನ್ನ ಬಾರಿ ದೊಡ್ಡ ಮನ್ಮತ ಅನ್ಕೊಂಡಿದ್ಯಾ? ನೋಡ್ತಾ ಇರು ನಿನ್ನ ಹೇಗ್ ಕುರುಪಿ ಮಾಡ್ತೀನಿ ಅಂತ. ಮಂದಾರ ಇಟ್ಕೊಳ್ಳೆ, ಏನಾದ್ರೂ ಮಾಡ್ತೀನಿ. ಹುಷಾರೇ ಆಸಿಡು. ನಾನು ಹುಷಾರಾಗಿ ಇದ್ದೀನಿ ಮಂದಾರ. ನಾನಿನ್ನೂ ಕ್ಯಾಪೆ ಓಪನ್ ಮಾಡಿರ್ಲಿಲ್ಲ. ನೋಡಿದ್ಯಾ ನನ್ನ ಕೈಲಿ ಆಸಿಡ್ ಬಂದ್ಮೇಲೆ ಅವ್ನು ಏನ್ ಪರಾರಿ ಅದ ಅಂತ. ಇವರೆಲ್ಲ ಹೀಗೆ ಕಣೆ, ನಾವ್ ಎದುರುಕೊಂಡ್ರೆ ನಮ್ಮನ್ನ ಎದುರಿಸ್ತಾರೆ. ಅದೇ ನಾವೇನಾದ್ರೂ ತಿರುಗ್ ಬಿದ್ರೆ ಬಾಲ ಮುದ್ಕೊಂಡು ಓಡೋಗ್ತಾರೆ ಕಣೆ. ಕರೆಕ್ಟಾಗಿ ಹೇಳಿದೆ. ಗುಡ್ ಕಣೆ, ಬಾ ಹೋಗೋಣ. ಸದಾನಂದ ರಾಯರೇ, ರೆಡಿಯಾಗಿ. ಬಾಂಬ್ ಸಿಡಿಯುತ್ತೆ, ಸುಟ್ಟು ಹೋಗ್ತೀರಿ. ನಿಮ್ಮ ಇಡೀ ಕುಟುಂಬ ಸುಟ್ಟು ಹೋಗುತ್ತೆ. ಒಳ್ಳೆ ಮಾತಲ್ ಸೈಟ್ ನನಗೆ ಕೊಟ್ಟಿದ್ರೆ ನಿಮ್ಮ ನಮ್ಮ ಕುಟುಂಬಗಳು ಎರಡಕ್ಕೂ ಒಳ್ಳೇದಾಗ್ತಿತ್ತು. ಆದ್ರೆ ನೀವು ನನ್ನ ಮಾತು ಕೇಳಿಲ್ಲ. ಈಗ ನೋಡಿ, ನಿಮ್ಮ ಜುಟ್ಟು ನನ್ನ ಕೈಲಿದೆ. 4 ಸ್ಟಾಂಪ್ ಪೇಪರ್ ಮೇಲೂ ಸೈನ್ ಮಾಡ್ಕೊಂಡಿದ್ದೀರಲ್ಲ, ಸಂತೋಷ. ನಿಮ್ಮ ಕಾಲ ಮೇಲೆ ನೀವೇ ಕಲ್ಲು ಹಾಕೊಂಡ್ರಿ. ಅನುಭವಿಸಿ ಹಿಂದೆ ಅನುಭವಿಸೋ ಹಾಗೆ ಮಾಡ್ತೀನಿ. ಏನ್ ಡ್ಯಾಡಿದು ಫಿಲಮಲ್ಲಿ ವಿಲನ್ ಕೂಡ ಡಿಸೆಂಟ್ ಸ್ಕೆಚ್ ಹಾಕಂಗೆ ಏನೋ ಸ್ಕೆಚ್ ಹಾಕ್ತಾ ಇದ್ದೀರಾ? ಸ್ಕೆಚ್ ಆಗ್ತಾ ಇಲ್ಲಪ್ಪ, ನನ್ನ ಜೀವನದ ಅಧ್ಯಾಯದ ಪುಟಗಳನ್ನ ಈ ಪೇಪರ್ ಮೇಲೆ ಬರೆಯೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಏನ್ ಡ್ಯಾಡಿದು ಒಟ್ಟೊಟ್ಟಾಗಿ ಮಾತಾಡ್ತಾ ಅದೇನು ಅಂತ ಬಿಡಿಸಿ ಹೇಳ್ಬಾರ್ದಾ? ಒಗಟು ನಾನಲ್ಲ, ನಿಮ್ಮ ಮಾವ ಸದಾನಂದನಿಗೆ ಒಗಟು. ಸುದ್ದಿ ಬಂದಿದೆ, ಅವನ ಮಗಳು ಮಂದಾರನಿಗೆ ಅವನು ಮದುವೆ ಮಾಡ್ತಾನಂತೆ.
ಭರ್ಜರಿಯಾಗಿ ಮಾಡ್ತಾನಂತೆ. ಇಷ್ಟೆಲ್ಲ ಮಾಡ್ತಾ ಇದ್ದಾನೆ, ಇವನಿಗೆ ದುಡ್ಡೆಲ್ಲಿಂದ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಆಮೇಲೆ ತಿಳಿತು ಅವನ ಮನೆ ಮುಂದಿನ ಜಾಗ ಅದೇ ನಮಗೆ ಕೊಡು ಅಂತ ನಾವು ಕೇಳಿದ್ವಲ್ಲ, ಆ ಜಾಗನ ಅವನು ಮಾರ್ತಾ ಇದ್ದಾನೆ. ಹೌದಾ? ಹಾಗಂತ ನಿಮಗೆ ಯಾರು ಹೇಳಿದ್ದು? ಗುಡ್ ಕ್ವೆಶ್ಚನ್. ಆರ್ಮುಗಮ್ ಅಂತ ರಿಯಲ್ ಎಸ್ಟೇಟ್ ಏಜೆಂಟ್ ಇದ್ದಾನಲ್ಲ, ಅವನಿಗೆ ಹೇಳಿದಾನಂತೆ ಆ ಜಾಗನ ಯಾರಿಗಾದ್ರೂ ಮಾರ್ಸು ಅಂತ. ಹೇಯ್, ಆ ಜಾಗ ಮಾರ್ಸಕ್ ಅವನು ಯಾರು? ಈಸಿ ಮಾರಕ್ ಇವನು ಯಾರು? ಡ್ಯಾಡ್, ಹಾಳಾಗೋಗ್ಲಿ, ಅದನ್ನ ಬಿಟ್ಟಾಕಿ ಡ್ಯಾಡ್. ಸುಮ್ಮನೆ ನಮ್ಮ ಪಾಡಿ ನಾವು ಅಮೆರಿಕ ಹೊರಟೋಗೋಣ. ಇಲ್ಲಿ ಏನಿದೆ ನನಗೆ ಈ ಮನೆ ಒಂದು ಬಿಟ್ಟು? ಮಮ್ಮಿನೂ ಇಲ್ಲ, ಎಲ್ಲಿ ಹೋದ್ಲ ಗೊತ್ತಿಲ್ಲ. ಇದ್ದಕ್ಕಿದ್ದಾಗೆ ಮಾಯ ಆಗೋದು. ಸುಮ್ಮನೆ ಇಲ್ಲೇ ಇದ್ರೆ ಪದೇ ಪದೇ ಅದೇ ಜ್ಞಾಪಕ ಬರ್ತಾ ಇರುತ್ತೆ. ನನಗಂತೂ ಈ ಗೊಂದಲದಲ್ಲೆಲ್ಲ ಸಿಕ್ಕಾಕೊಂಡು ಒದ್ದಾಡಕ್ಕೆ ಸಾಧ್ಯ ಇಲ್ಲ ಡ್ಯಾಡ್. ಹೇಗಿದ್ರು ನಮಗೆ ಗ್ರೀನ್ ಕಾರ್ಡ್ ಇದೆ, ಸುಮ್ಮನೆ ಅಲ್ಲಿ ಹೋಗಿ ಸೆಟ್ಲ್ ಆಗೋಣ. ನಾನು ಮಾತು ಕೇಳಿ ಪ್ಲೀಸ್. ನೋ ಮೈ ಶೇಟ್, ನೆವರ್. ದಟ್ ಕ್ಯಾನ್ ನೆವರ್ ಹ್ಯಾಪನ್. ಸರಿನೋ ತಪ್ಪೋ, ನಾವು ಇಲ್ಲೇ ಇರಬೇಕು, ಈ ಕೆಲಸ ಸಾಧಿಸೇ ತೀರಬೇಕು ಅಂತ ನಿಶ್ಚಯ ಮಾಡಿದ್ದಾಗಿದೆ. ಮಾಡೇ ಮಾಡ್ತೀವಿ. ಆ ನಿಮ್ಮ ಸದಾನಂದ ಮಾವ ಅದೇನು ಮಾಡ್ತಾನೋ ನಾನು ನೋಡ್ತೀನಿ. ಪ್ಲೀಸ್ ನನಗೆ ಒಂದು ತಿಂಗಳು, ಜಸ್ಟ್ 1 month ನನಗೆ ಟೈಮ್ ಕೊಡು. ಇನ್ನು ಪ್ರಾಜೆಕ್ಟ್ಗೆ ಹಣ ಹೇಗೆ ಹರಿದು ಬರುತ್ತೆ, ಸುರಿದು ಬರುತ್ತೆ ಅಂತ ನಾನು ನಿನಗೆ ತೋರಿಸ್ತೀನಿ. ಐ ವಿಲ್ ಪ್ರೂವ್ ಇಟ್, ಐ ವಿಲ್ ಶೋ ಇಟ್. ನನಗೆ ಒಂದು ತಿಂಗಳು, ಜಸ್ಟ್ 1 month ನನಗೆ ಟೈಮ್ ಕೊಡು. ಇನ್ನು ಪ್ರಾಜೆಕ್ಟ್ಗೆ ಹಣ ಹೇಗೆ ಹರಿದು ಬರುತ್ತೆ, ಸುರಿದು ಬರುತ್ತೆ ಅಂತ ನಾನು ನಿನಗೆ ತೋರಿಸ್ತೀನಿ. ಐ ವಿಲ್ ಪ್ರೂವ್ ಇಟ್, ಐ ವಿಲ್ ಶೋ ಇಟ್. ಇಲ್ಲ ಡ್ಯಾಡ್, ಇದು ಯಾಕೋ ನನಗೆ ಸರಿ ಕಾಣಿಸ್ತಾ ಇಲ್ಲ. ನಿಮಗಂತೂ ಯಾವಾಗಲೂ ಸದಾನಂದನ ಅಬ್ಸೆಷನ್ ಆಗೋಗ್ಬಿಟ್ಟಿದೆ. ಯಾವಾಗಲೂ ಅವಂದೇ ಧ್ಯಾನ ಮಾಡ್ತಿರ್ತಾರ ನೀವು. ಎಸ್, ಹೌದು. ನಾನೇ ಅಲ್ಲ, ಇಡೀ ಜಗತ್ತವರ ಮನುಷ್ಯರೆಲ್ಲ ಹಾಗೇನೆ. ಅವರು ತಮ್ಮ ಸ್ನೇಹಿತರನ್ನ ನೆನೆಸ್ಕೊಳ್ತಾರೋ ಇಲ್ವೋ, ಆದ್ರೆ ಶತ್ರುಗಳನ್ನ ಮಾತ್ರ ಪ್ರತಿ ನಿಮಿಷ ನೆನೆಸ್ಕೊಳ್ತಾರೆ, ಸ್ಮರಿಸ್ತಾರೆ. ನಾನೇನು ಹೊರತಲ್ಲ. ಆ ಸದಾನಂದನ ಬೀದಿಗೆ ತರೋ ತನಕ ನೆಮ್ಮದಿನೂ ಇಲ್ಲ, ಶಾಂತಿನೂ ಇಲ್ಲ. ಇದೇನಿದು? ಸ್ಟಾಂಪ್ ಪೇಪರ್. ಸ್ಟ್ಯಾಂಪ್ ಪೇಪರ್. ಇದು ಬರೀ ಸ್ಟ್ಯಾಂಪ್ ಪೇಪರ್ ಅಲ್ಲ ಕಣೋ, ನಿನ್ನ ಮಾವ ಸದಾನಂದ ಸೈನ್ ಹಾಕೊಟ್ರು ಖಾಲಿ ಸ್ಟ್ಯಾಂಪ್ ಪೇಪರ್. ಇದೊಂಥರ ಅಲ್ಲಾವುದ್ದೀನ ಅದ್ಭುತ ದೀಪ ಇದ್ದ ಹಾಗೆ. ಇದರ ಮೇಲೆ ನಾನು ಏನೇ ಬರ್ಕೊಂಡ್ರು ಅದರಿಂದ ಒಂದು ಭೂತ ಎದ್ದು ಬರುತ್ತೆ. ನನ್ನನ್ನು ಅರಮನೆ ಅಂದ್ರೆ ಅರಮನೆ ಕರ್ಕೊಂಡು ಹೋಗುತ್ತೆ, ಉಪ್ಪರಿಗೆ ಗೆದ್ರೆ ಉಪ್ಪರಿಗೆ ಕರ್ಕೊಂಡು ಹೋಗುತ್ತೆ. ಅಷ್ಟೇ ಯಾಕೆ, ಇದ್ರ ಮೇಲೆ ನಾನು ಬರದೆ ಅಂದ್ರೆ ಆ ಸದಾನಂದನ ಸಮಸ್ತ ಆಸ್ತಿನೂ ನನಗೆ ತಂದ್ಕೊಡುತ್ತೆ. ಅಂಥ ಪ್ರಿಯವಾದ ಅದ್ಭುತ ದೀಪ ಇದು. ಆ ಕಡೆ ಧರ್ಮಪಾಲ, ಅವನ್ ಏನ್ ಅಸ್ತ್ರ ಬಿಡ್ತಾನೆ ಅಂತ ನನಗೆ ಗೊತ್ತಿಲ್ಲ. ಈ ಕಡೆಯಿಂದ ನಾನು ಈ ನನ್ನ ಬ್ರಹ್ಮಾಸ್ತ್ರನ ಅವನ ಮೇಲೆ ಪ್ರಯೋಗ ಮಾಡ್ತೀನಿ. ಆ ಸದಾನಂದ ಈ ಭೂಮಿ ಮೇಲೆ ರವ 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 ನರಕ ಅನುಭವಿಸ್ಬೇಕು, ಹಾಗೆ ಮಾಡ್ತೀನಿ. ಅವನ ಮಕ್ಕಳೆಲ್ಲ ಬಾಯಿ ಬಾಯಿ ಪಡ್ಕೊಂಡು ಬೀದಿಗೆ ಬರಬೇಕು. ಅದನ್ನ ಮಾಡಿ ತೋರಿಸ್ತೀನಿ. ಕಾರಿಗೆ ಅಡ್ಡ ಬಂದು ನಿಂತಿದ್ರ? ಓ, ನೀವಾ? ನಾನು ಯಾರೋ ನನಗೆ ಬೇಕಾದವರು ಅಂದ್ಕೊಂಡು ನಿಲ್ಲಿಸ್ಬಿಟ್ಟೆ. ನೋಡಿದ್ರೆ ನೀವು ನನಗೆ ಬೇಡಬೋದು. ನಾವು ನಿಮಗೆ ಬೇಡಬೋದವ್ರೆ, ಆದರೆ ನೀವು ಅಷ್ಟೇ ನಮಗೆ ಬೇಡಬೋದವ್ರೆ. ಸರಿ ಬಿಡಿ,
ಪರಸ್ಪರ ನಾವಿಬ್ರು ಒಬ್ರಿಗೊಬ್ರು ಬೇಡವಾದವರು. ಆದರೂ ಬೇಕಂತ ಆಗಾಗ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಹೇಗಿದ್ರು ಲಾಕಪ್ ರುಚಿ ನೋಡಿದಿರಲ್ಲ. ಏನು ಹೆದರಿಸ್ತಾ ಇದೀಯಾ? ಕಾನೂನು ನಿನ್ನ ಕೈಲಿದೆ ಅಂದ ತಕ್ಷಣ ನೀನು ಇಷ್ಟ ಬಂದಾಗ ಆಡ್ಬೋದು ಅಂದ್ಕೊಂಡಿದ್ಯಾ? ನನಗೂ ಕಾನೂನು ಗೊತ್ತಿದೆ, ಕೋರ್ಟಿಗೆ ಹೋಗಿ ಬರುತ್ತೆ. ಹೌದಾ? ಹಾಗಿದ್ಮೇಲೆ ಕಾನೂನನ್ನ ಯಾಕೆ ನೀವು ಕೈಗೆ ತಗೊಂಡೆ? ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಏಯ್, ನಿಮಗೆ ನನ್ನ ಮೇಲೆ ದ್ವೇಷ ಇದ್ರೆ ನಾನು ನಿಮ್ಮನ್ನ ಹರಾಜ್ ಮಾಡ್ತಿದ್ದೀನಿ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡು, ಕೋರ್ಟ್ ಅಪ್ರೋಚ್ ಮಾಡು. ಅದನ್ನ ಬಿಟ್ಟು ಚೈಲ್ಡ್ ಲಿಫ್ಟ್ ಮಾಡ್ತೀರಾ? ಏನು ಹೇಳ್ತಾ ಇದೀಯ ನೀನು? ಯಾರು ಚೈಲ್ಡ್ ಲಿಫ್ಟ್ ಮಾಡಿರೋದು? ಗೊತ್ತಿಲ್ವಾ? ಸಂಪಂಗಿ. ಯಾವ ಸಂಪಂಗಿ? ನನಗೆ ಯಾರು ಗೊತ್ತಿಲ್ಲ. ಗೊತ್ತು ಮಾಡಿಸ್ತೀನಿ ತಾಳು. ಸಂಪಂಗಿ ಸ್ಟೇಟ್ಮೆಂಟ್ ನಾ ರೆಕಾರ್ಡ್ ಮಾಡಿ ಇಟ್ಟಿದ್ದೀನಿ. ಯಾರದು ಸಂಪಂಗಿ? ಯಾವನ ಏನೋ ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ ನೀನು ನನ್ನ ಅರೆಸ್ಟ್ ಮಾಡಿಬಿಡ್ತೀಯಾ? ಮಾಡ ನೋಡೋಣ. ನೀನು ಇಷ್ಟಪಟ್ಟ ಹಾಗಲ್ಲ, ನಾನು ಇಷ್ಟಪಟ್ಟ ಹಾಗೆ. ಹೌದಾ? ಅದನ್ನ ಹೇಳೋಕೆ ಇಲ್ಲಿ ತನಕ ಬಂದ್ಯಾ? ಹೋಗೋ, ಅದೇನು ಮಾಡ್ಕೋತೀಯ ಮಾಡ್ಕೋ. ನಾನು ಈಗಲೇ ಹೋಗಿ ಆಂಟಿಸಿಪೇಟ್ರಿ ಬೇಲ್ ತಗೋತೀನಿ. ಆಂಟಿಸಿಪೇಟ್ರಿ ಬೇಲ್ ತಗೋತೀಯ ಮಗನೇ? ಯಾವುದಕ್ಕೆ ಅಂತ ತಗೋತೀಯ? ನಾನೇನು ನಿನಗೆ ಹೇಳಿರೋದು ಒಂದೇ ಒಂದು ಐಟಮ್ ಮಾತ್ರ. ವಿಷಯ ಇನ್ನೂ ಬೇಕಾದಷ್ಟಿದೆ ಕಣೋ. ನಾನು ನಿನ್ನನ್ನು ಹೊರಗಡೆ ಬಿಟ್ಟೋದ್ರು ಸುಮ್ಮನೆ ಮರಿ. ನಾನು ಹಾಕಿರೋ ಗಾಳಕ್ಕೆ ನೀನು ಸಿಕ್ಕಾಕೊಂಡಿದ್ಯಾ. ಗಾಳದಲ್ಲಿದ್ದ ತಿಂಡಿನ ನೀನು ತಿಂದಿದ್ಯಾ ಕಣೋ. ಆದರೆ ಮುಳ್ಳು ಸಿಕ್ಕಾಕೊಂಡಿದೆ ನಿನ್ನ ಗಂಟ್ಲಲ್ಲಿ, ಅದು ನಿನಗೆ ಗೊತ್ತಾಗ್ತಿಲ್ಲ. ನಾನು ಗಾಳ ಎಳಿತೀನಲ್ಲ, ಆಗ ನಿನಗೆ ಗೊತ್ತಾಗ್ತದೆ. ಓಹೋ, ಗಾಳ ಹಾಕಿದ್ಯಾ? ಏಯ್, ಆ ನಿನ್ನ ಗಾಳದ ಜೊತೆ ನಿನ್ನನ್ನೂ ನೀರೊಳಗೆ ಎಳ್ಕೊಳ್ಳೋ ಅಂತ ಭಾರಿ ದೊಡ್ಡ ಮೀನ. ಸುಮ್ಮನೆ ಮಾತಾಡಿ ಸ್ಟ್ರೈನ್ ಮಾಡ್ಕೋಬೇಡ. ಕಾರ್ ಹತ್ತಿ ರೈಟ್ ಹೇಳು. ಏಯ್, ಗಾದೆ ಕೇಳಿದ್ಯಲ್ಲ ಮಗನೇ, ಕುರಿ ಕೊಬ್ಬದಷ್ಟು ಕುರುಬನ್ಗೆ ಲಾಭ ಅಂತ. ತಯಾರಾಗಿ ಒಂದು ಸೆನ್ಸೇಷನಲ್ ನ್ಯೂಸ್ನ ನಿನಗೋಸ್ಕರ ರೆಡಿ ಮಾಡಿಟ್ಟಿದ್ದೀನಿ. ದ ಗ್ರೇಟೆಸ್ಟ್ ಶಾಕ್ ಆಫ್ ಯೋರ್ ಲೈಫ್. ಸೆನ್ಸೇಷನಲ್ ನ್ಯೂಸ್ ಅಂತ ಬೇರೆ ಹೇಳ್ತಾ ಇದ್ದಾನೆ. ಏನಿರ್ಬೋದು? ಮೊದಲು ಈ ವಿಷಯನ ಡ್ಯಾಡಿಗೆ ಹೇಳಬೇಕು. ಜೊತೆಯಲ್ಲಿ ನಮ್ಮ ಹುಷಾರಲ್ಲಿ ನಾವಿರ್ಬೇಕು.